ರಾಷ್ಟ್ರ ಪ್ರೇಮವನ್ನೇ ಕಲಿಸಿಕೊಡುವ RSS ನಲ್ಲಿ ರಾಷ್ಟ್ರಧ್ವಜ ಹಾರಾಟ 5 ದಶಕದ ತನಕ ಆಗಲೇ ಇಲ್ಲ. ಈ ದಿನಕ್ಕೂ ಕೂಡ ರಾಷ್ಟ್ರಗೀತೆ ಅಂತ ಒಪ್ಪೋದೇ ಇಲ್ಲ RSS ನವರು. ಇದೆಂಥ ದೇಶಭಕ್ತಿ, ಇದೆಂಥ ರಾಷ್ಟ್ರ ಪ್ರೇಮ? ಇದೇ RSS ವಂದೇ ಮಾತರಮನ್ನ ತನ್ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಬಹಳ ಹೆಮ್ಮೆಯಿಂದ ಆಡುತ್ತೆ. ಬಟ್ ಅದು ರಾಷ್ಟ್ರಗೀತೆ ಅಲ್ಲ. ಹೌದು, ರಾಷ್ಟ್ರಗಾನವೂ ಹೌದು. ನಾವು ಜನಗಣ ಮನವನ್ನು ಅತ್ಯಂತ ಪ್ರೀತಿಯಿಂದ ನಾವು ಹಾಡ್ತೀವಿ, ಪ್ರತಿಯೊಬ್ಬರು ಹಾಡ್ತೀವಿ. ರಾಷ್ಟ್ರಗೀತೆಯನ್ನ RSS ಯಾವತ್ತೂ ವಿರೋಧಿಸಿದ ಉಲ್ಲೇಖ ಎಲ್ಲೂ ಇಲ್ಲ. ರಾಷ್ಟ್ರಗೀತೆಯನ್ನ ಕಂಪಲ್ಸರಿಯಾಗಿ ಹಾಡಬೇಕು ಅಂತ ಹೇಳಿರಲಿಲ್ಲ. ಸೊ ರಾಷ್ಟ್ರಗೀತೆಯನ್ನ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಧ್ವಜದ ಮುಂದೆ ಅತ್ಯಂತ ಪ್ರೀತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಧ್ವಜವನ್ನ ಹಾರಾಡಿಸೋದಿಲ್ಲ ಎಲ್ಲೂ ಅಂತ ಕೂಡ ಹೇಳುವಂತ ಆಲೋಚನೆ ಇದೆ. ಬಹಳ ಜನರಿಗೆ ಗೊತ್ತಿಲ್ಲ, ಅನೇಕ ದಶಕಗಳವರೆಗೆ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಅಥವಾ ಪ್ರೈವೇಟ್ ಆಗಿ ಧ್ವಜವನ್ನ ಹಾರಿಸಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ಆನಂತರ ಯಾವಾಗ ಅದಕ್ಕೆ ಉತ್ತರ ಸಿಕ್ತೋ ಆನಂತರದಿಂದ ರಾಷ್ಟ್ರಧ್ವಜವನ್ನ ಪ್ರತಿಯೊಂದು ನಮ್ಮ ಕಾರ್ಯಾಲಯಗಳ ಮೇಲೂ ಹಾರಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನಗಾಗಿ, ತನ್ನ ಗುರುವಾಗಿ ಒಂದು ಧ್ವಜವನ್ನ ಆರಿಸಿಕೊಂಡಿದೆ, ಅದನ್ನು ಗುರುವಾಗಿ ಸ್ವೀಕಾರ ಮಾಡುತ್ತೆ.